ಯಾವ್ದು ಕೊಡ್ಲಿ ಮರೇ? ಅಯ್ಯೋ ಗಮ ಗಮ. ಕೈ ಬರ್ಸಕದ ಕೊಡ್ಬಿಟ್ಟ. ಅಯ್ಯೋ ನಿನ್ ಜೀವನದಲ್ಲಿ ಸಮೋಸನೇನ ಎಲ್ಲ? ಸಮೋಸ ಬಿಟ್ರೆ ಬೇರೆ ಏನು ಕಾಣೋದೇ ಇಲ್ವಾ ನಿನಗೆ? ಕೆಲಸ ಇದೆ, ಯೋಚನೆ ಮಾಡು. ಖಾಲಿ ಹೊಟ್ಟೆಲ್ಲ ತಲೆ ಓಡೋದೇ ಇಲ್ಲ ಗೊತ್ತಿಲ್ವಾ? ಆದ್ರೂ ಯೋಚಿಸ್ತೀನಿ. ಸಮೋಸ ತಿಂದೆ, ಮಲ್ಕೊಂಡೆ, ಮತ್ತೆ ಎದ್ದು ಸಮೋಸ ತಿಂದೆ, ಮತ್ತೆ ನಿದ್ದೆ ಹೊಡೆದೆ, ಹೆಚ್ಚಾಗಿ ಮತ್ತೆ ಸಮೋಸ ತಿಂದೆ, ಮತ್ತೆ ಗೊರಕೆ ಹೊಡೆದೆ. ಏನ್ ಕರ್ಮನೇ ಒಂದು? ಮತ್ತೆ ಎದ್ದೆ, ಮತ್ತೆ ಸಮೋಸ ತಿಂದೆ, ಮತ್ತೆ ಆರಾಮ ಮಲ್ಕೊಂಬಿಟ್ಟೆ. ಮತ್ತೆ ಎದ್ದೆ, ಮತ್ತೆ ಸಮೋಸ ತಿಂದೆ, ಮತ್ತೆ ನಿದ್ದೆ ಹೊಡೆದೆ, ಮತ್ತೆ ಎದ್ದೆ, ಮತ್ತೆ ಮಲ್ಕೊಂಡೆ, ಮತ್ತೆ ಸಮೋಸ ತಿಂದೆ. ಜೀವನದಲ್ಲಿ ಏನ್ ಕೆಲಸ ಬಾಕಿ ಇದೆಯೋ ಏನೋ ನನಗಂತೂ ನೆನಪಾಗ್ತಿಲ್ಲಪ್ಪ. ನಿನಗ್ ಬುದ್ಧಿ ಹೇಳೋದು, ಆನೆ ಚಡ್ಡಿ ಹೊಲ್ಸೋದು ಎರಡೂ ಒಂದೇ. ನಾಳೆ ದಿವಸ ಸಮೋಸಕ್ಕೋಸ್ಕರ ಕಳ್ತನ ಬೇಕಾದ್ರೂ ಮಾಡ್ಬಿಡ್ತೀಯ. ಪೊಲೀಸ್ ಬಂದ, ಓಡೋ. ಅಯ್ಯೋ ನಾವ್ ಯಾಕೋ ಓಡ್ತಾ ಇದ್ದೀವಿ? ಹಿಡ್ಕೊಂಡು ಓದ್ಬಿಟ್ರೆ ಏನಪ್ಪ ಮಾಡೋದು? ಅಯ್ಯಪ್ಪ, ಪೊಲೀಸ್ ಸೈರನ್ ಕೇಳಿದ್ರೆ ನನ್ನ ಕಾಲಕ್ಕೆ ತಾನೇ ಓಡ್ಬಿಡುತ್ತೆ. ಸಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಮೊದ್ಲು ನೀವಿಬ್ರು ನಂಗೆ ಹೇಳ್ಬೇಕು, ನಾನು ನೋಡಿದ ತಕ್ಷಣ ಯಾಕೆ ಓಡಕ್ ಶುರು ಮಾಡಿದ್ರಿ ಅಂತ. ನಾವಿಬ್ರು ಜಾಗಿಂಗ್ ಮಾಡ್ತಿದ್ದು. ಹೌದು ಸಮಯ, ಇಲ್ಲೋಡೆ ನಮ್ಮ ಹೊಟ್ಟೆ ಎಷ್ಟು ಊದ್ ಬಿಡದೆ ಅಂತ. ನಿಮ್ಮಿಬ್ಬರಿಗೂ ಒಂದು ಒಳ್ಳೆ ಕೆಲಸ ಇದೆ. ಒಳ್ಳೆ ಕೆಲಸ ಅಂದ್ರೆ ಸಮೋಸ ತಿನ್ನೋದ? ಬೇಗ ಹೇಳಿ ಸಮಯ, ಎಲ್ಲಿ ಕರ್ಕೊಂಡು ಹೋಗ್ತೀರಾ ತಿನ್ನಕ್ಕೆ? ಇವತ್ ರಾತ್ರಿ ನೀವಿಬ್ಬರು ನಮ್ಮ ನಗರದ ಕಾವನ್ನ ಕಾಯ್ಬೇಕಾಗುತ್ತೆ. ನಮ್ಮವರೆಲ್ಲ ಸ್ವಲ್ಪ ಹಳ್ಳಿಗೆ ಹೋಗಿದ್ದಾರೆ. ಹೇಳಿ, ಈ ಕೆಲಸ ನೀವು ಮಾಡಕ್ಕಾಗುತ್ತಾ? ಮಾಡ್ತೀವಿ. ನಂಗೆ ಸಮೋಸ ಬೇಕು. ಯೋಚನೆ ಮಾಡಿ, ನಾನು ನಿಮ್ಮಿಬ್ಬರಿಗೂ ದುಡ್ಡು ಕೊಡ್ತೀನಿ. ಅದ್ರ ಜೊತೆಗೆ ಇಡೀ ವಾರ ಫ್ರೀ ಆಗಿ ಇಬ್ಬರಿಗೂ ಸಮೋಸ ಕೊಡಿಸ್ತೀನಿ. ತಿಂತಾ ಇರಿ. ಸಮೋಸ ಹೊಟ್ಟೆ ತುಂಬಾ ತಿನ್ನಿಸ್ತೀರಾ? ಅದು ಇಡೀ ವಾರ. ತಾನ್ ರೆಡಿ, ತಾನ್ ರೆಡಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್, ಹೇಗ ಆಗ್ತೀನಿ ಡಾನ್. ನೀವಿಬ್ರು ದಡ್ರು, ಮೂರ್ಖರು, ಕೆಲ್ಸಕ್ಕೆ ಬಾರ್ದೇ ಇರೋರು, ಕದಿಯೋಕ್ಕೂ ಬರಲ್ಲ, ಏನು ಬರಲ್ಲ, ಏನೂ ನಿಮ್ಮಿಂದ ಸಾಧ್ಯ ಇಲ್ಲ. ವಾ ಬಾಸ್ ವಾ, ಎಂತ ಕವಿತೆ ಹೇಳಿದ್ರಿ. ಕಳ್ತನ ಇಲ್ಲ, ದರೋಡೆ ಇಲ್ಲ, ನಿಮ್ಮಿಂದ ಲಾಭನೂ ಇಲ್ಲ ಅಲ್ವೇನು? ಇರ್ಬೋದು. ಕವಿತೆ ಗಿವಿತೆ ಎಲ್ಲ ಬಿಟ್ಟಕ್ ಬಿಡಿ. ರಾತ್ರಿ ಏನಾದ್ರೂ ಕದ್ದು ತಂದಿಲ್ಲ ಅಂದ್ರೆ ನಿಮ್ಮಿಬ್ಬರನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಹೋಗಿ ಏನಾದ್ರೂ ಕದ್ಗಂಡ್ ತಗೊಂಬನ್ನಿ ತಿನ್ನಕ್ಕೆ. ಹೋಗಿ. ಅಯ್ಯೋ, ಪಿಸ್ತೂಲಲ್ಲಿ ಕುಟ್ಟಿಲ್ಲ, ಕೊಟ್ಕೊಳಕ್ ಕಾಸು ಇಲ್ಲ. ಆದ್ರೆ ಗುರು, ನೀವು ನಿರಾಶೆ ಆಗ್ಬಿಡಿ. ಇವತ್ ರಾತ್ರಿ ನಾವು ಪುರ್ಪುರಿ ನಗರನ ಲೂಟಿ ಮಾಡ್ತೀವಿ. ನನಗೆ ರಿವರ್ಸ್ ಆಗ್ಬಿಟ್ರೆ ಈ ಜಾನ್ ಹೆಂಗಾಗ್ತಾನೆ? ಡೋನ್ ಡೋನ್ ಡೋನ್. ಸಮೋಸ. ನೀವಿಬ್ರು ಡ್ಯೂಟಿಗೆ ರೆಡಿರೋ? ಸರ್ ನಾವು ರೆಡಿ ಸರ್. ಸರಿಯಾಗಿದ್ರೆ ಇವತ್ತು ರಾತ್ರಿ ಪುರ್ಪುರಿ ನಗರದ ಮಾನ ಮರ್ಯಾದೆ ನಿಮ್ ಕೈಲಿದೆ. ಓಕೆ ಸರ್, ಮಾನ ಮರ್ಯಾದೆ ಉಳಿಸ್ತೀವಿ ಸರ್. ನಿಂಗ್ ಲಾಟಿ ಯೂಸ್ ಮಾಡಕ್ ಬರುತ್ತಾ? ಲಾಟಿನ ಸರ್, ನೋಡಿ ಸರ್ ಹೆಂಗೆ. ನಾನ್ ನೋಡಿದ್ ಮಿಸ್ ಆಗ್ಬಿತ್ತು. ನೀ ನಂಗೆ ನಿಜಾಲು ಹೊಡ್ಬಿಟ್ಟೆಲ್ಲ. ಈಗ ನೋಡು ಏನ್ ಮಾಡ್ತೀನಿ ಅಂತ. ಸ್ಟಾಪ್ ಇಟ್, ಸ್ಟಾಪ್ ಇಟ್, ನಿಲ್ಸು. ಎಚ್ಚರವಾಗಿರೇ, ಎಚ್ಚರವಾಗಿರೇ, ಜಾಗೃತರಾಗಿರಿ, ಎಚ್ಚರವಾಗಿರಿ, ಹುಷಾರಾಗಿರಿ, ಕೇರ್ಫುಲ್ ಆಗಿರಿ, ಜಾಗೃತರಾಗಿರಿ, ಜಾಗೃತರಾಗಿರಿ. ಇವಳು ಎಚ್ಚರವಾಗಿದ್ದಾಳಲ್ಲ. ಅಯ್ಯೋ, ಕಿರಿಚ್ಬೇಡ್ರೋ, ಸುಮ್ನೆ ನಿಂತ್ಕೊಳ್ರಿ. ಜಾಗೃತರಾಗಿರಿ. ಅಯ್ಯೋ, ನಿಮಗ್ ಮಾಡಕ್ ಬೇರೆ ಕೆಲಸ ಇಲ್ವೇನ್ರ?
ಆಗ್ಲತ್ತಲ್ಲ ಕೆಲಸ ಮಾಡ್ತೀನಿ. ರಾತ್ರಿ ಹೊತ್ತು ಮಲಗೋದು ಬೇಡವಾ? ಯಾವಾಗ ಮಲಗಲಿ ನಾನು? ಇದ್ಯಾಕೋ ಇರುವೆ ಬಿಟ್ಕೊಂಡಂಗೆ ಆಗ್ಲಿಲ್ವಾ? ನಾವು ಕೂಗೋ ಸರಿ ಇಲ್ಲ ಅನ್ಸುತ್ತೆ ಕಣೋ ಮುಟ್ಟು. ನಾವು ಕೂಗದೆ ಹೋದ್ರೆ ಜನಗಳು ನಿದ್ದೆ ಮಾಡ್ಬಿಡ್ತಾರೆ. ನಿದ್ದೆ ಮಾಡ್ಬಿಟ್ರೆ ಕಳ್ತನ ಆಗ್ಬಿಡುತ್ತೆ. ಜಾಗೃತರಾಗಿರಿ. ಈ ಮೋಟ್ಲು ಪತ್ಲು ಇಲ್ಲೇನೋ ಮಾಡ್ತಿದ್ದಾರೆ. ಮೂರ್ಖ ಕೆಲಸ. ಒಳ್ಳೇದಾಯ್ತು ಬಿಡು, ಇವತ್ ರಾತ್ರಿ ಅವ್ರಿಗೆ ಬಾದಾಮಿ ಅಲ್ವಾ ತಿನ್ನಿಸ್ತೀನಿ. ಜಾಗೃತರಾಗಿರಿ. ಜಾಗೃತರಾಗಿರಿ. ನೀವಿಬ್ರು ನಾಲಾಯಿಗಳು ಯಾವ ಕೆಲಸಕ್ಕೂ ಪ್ರಯತ್ನ ಬರೋದೇ ಇಲ್ಲ. ಬಾಸ್ ಬಾಸ್, ಇದೆಲ್ಲ ಮೋಟು ಪತ್ಲದ ಕೆಲಸ. ಅವ್ರಿವಾಗ ಚೌಕಿದಾರ ಕೆಲಸ ಮಾಡ್ತಾ ಇದ್ದಾರೆ. ನಾವಲ್ಲಿಗೆ ಹೋದಾಗ ನಮ್ಗೆ ಚಳ್ಳೆ ತಿನ್ನಿಸ್ಬಿಟ್ಟು ಹೊಡೆದಾಕ್ಬಿಟ್ರು ಬಾಸ್. ದಡಿಯ ನಿನ್ನಿಂದ ಯಾವ ಕೆಲಸನೂ ಆಗೋದಿಲ್ಲ. ಮೋಟು ಪತ್ಲು ಒಂದೇ ಜಾಗದಲ್ಲಿರೋಕ್ ಸಾಧ್ಯ. ಅವ್ರು ಇಲ್ಲೇ ಇರೋ ಜಾಗನ ಹುಡುಕಿ ಕಳ್ತನ ಮಾಡ್ಕೊಂಡು ತಗೊಬನ್ನಿ. ಅಷ್ಟು ನಿಮ್ಗೆ ಹೇಳ್ಕೊಡ್ಬೇಕನೋ. ಈ ಜಾಂತನ ಡಾನ್ಗಿರಿ ತೋರ್ಸ್ಬೇಕಾಗುತ್ತೆ. ನೀವಿಬ್ರು ನನ್ನ ಫಾಲೋ ಮಾಡಿ. ಈಗ ನೋಡ್ತಾ ಇರಿ ನಾನು ಹೆಂಗೆ ಯಾಮಾರಿಸ್ಬಿಟ್ಟು ಕಳ್ತನ ಶೋಚ್ಕೋತೀನಿ ಅಂತ. ಜಾಗೃತರಾಗಿರಿ. 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 ಕೋಪ ಮಾಡ್ಕೋಬೇಡ ನಾರಾಯಣ, ನೀನು ನಮ್ ಜೊತೆ ಬಾರಪ್ಪ. ಬರಲ್ವಾ? ಬಿಡು. ಜಾಗೃತರಾಗಿರಿ. ಜಾಗೃತರಾಗಿರಿ. ಹಿಂದೆ ತಪ್ಪಾಯ್ತು. ಹಿಂದೆ ಬಾ ಅಂದ್ರೆ ಕಚ್ಚಾಕ್ ಬರ್ತಾನೆ ನೋಡು. ಅಯ್ಯೋ ಪತ್ಲು, ನಾವ್ ಅನ್ಕೊಂಡಾಗೆ ಈ ಸೆಕ್ಯೂರಿಟಿ ಕೆಲಸ ಅಷ್ಟು ಸುಲಭ ಅಲ್ಲ ಕಣೋ. ನಂಗೆ ಸಮೋಸ ಇಲ್ಲ ಅಂದ್ರೆ ಇರಕ್ಕೆ ಆಗಲ್ಲ. ಮನೆಗೆ ಹೋಗ್ಬಿಡ್ತೀನಿ ಕಣೋ. ಅಯ್ಯೋ ಸಮೋಸ ಸೈಡ್ ಗಿಡ, ಜೀವ ಉಳಿಸ್ಕೊಳ್ಳೋ. ಆ ನಾಯಿ ಈ ಕಡೆನೆ ಬರ್ತಿದೆ. ಏನೋ ಕರಿತಾ ಇರ್ಬೇಕು ಕಣೋ ಅಲ್ವಾ? ಎಲ್ಲ ಕಡೆ ನಿಶಬ್ದ ಮನೆ ಮಾಡಿದೆ. ಸೂಜಿ ಬಿದ್ರು ಸೌಂಡ್ ಆಗೋದೇ ಇಲ್ಲ. ಪಿನ್ ಡ್ರಾಪ್ ಸೈಲೆನ್ಸು. ರಾಬ್ರಿಗೆ ಇದೆ ಕರೆಕ್ಟ್ ಟೈಮು. ಈಗ ನನ್ ಕಳ್ತನ ಮಾಡೋದ್ರಿಂದ ಯಾರು ತಡೆಕಾಗೋದೇ ಇಲ್ಲ. ನೋಡ್ತಾ ಇರಿ. ಸಮೋಸ ತಿನ್ನ ಆಸೆನೋ? ಬೇಡಪ್ಪ, ಹೊಟ್ಟೆ ತುಂಬೋಯ್ತು ನನ್ಗೆ. ಕದಿಯೋದಿಕ್ಕೆ ಇದೆ ಸರಿಯಾದ ಟೈಮು. ಈಗ ನಾನು ಕಳ್ತನ ಮಾಡೋದ್ರಿಂದ ಯಾರು ತಡೆಯಕ್ಕೆ ಸಾಧ್ಯನೇ ಇಲ್ಲ. ಯಾರಿಗೆ ಟೋಪಿ ಹಾಕ್ಲಿ ಶಿವಾ? ಅವಲಕ್ಕಿ ಬೋವಲಕ್ಕಿ ಕಾಂಚನ ಮೀನ ಮೀನ ಡಾಕ್ಟೋ ಅಲ್ಲಿ ಅಲ್ಲಿ ಆ ಮನೆ ಅಟ್ಯಾಕ್. ಓ ಮೈ ಗಾಡ್, ಭಗವಂತ, ನಾನ್ಯಾರು? ಎಲ್ಲಿದ್ದೀನಿ? ಐ ಡಾಗ್, ದೂರ. ಇದಕ್ಕಿಂತ ಶಿಕ್ಷೆ ಇನ್ನೊಂದಿಲ್ಲಪ್ಪ. ಯಾವ ಕಚ್ಚುತ್ತೋ ಏನೋ ಗೊತ್ತಿಲ್ಲ. ನಾನು ನಿಮ್ಮಿಬ್ಬರಿಗೂ ಹೇಳಿದ್ನಲ್ಲ ದೂರದಿಂದ ನನ್ನ ಮೇಲೆ ನಿಗಾ ಇಡಿ ಅಂತ. ಬಸ್ ನಾವ್ ದೂರನೇ ಇತ್ತು. ಅಷ್ಟೊತ್ತಿಗೆ ಮೋಟು ಪತ್ಲು ನಾಯಿನ ಚೂ ಬಿಟ್ಬಿಟ್ಟಿದ್ರು. ಮೋಟು ಪತ್ಲು ಎಲ್ಲಿ ಬಂದ್ರು? ನನ್ ಮೇಲೆ ಬಿದ್ದಿದ್ದು ಒಂದು ನಾಯಿ ಕಡ್ರು. ಹಂಗಲ್ಲ ಬಾಸ್, ಮೋಟು ಪತ್ಲು ಇಬ್ರು ಹೀರೋಗಳ ತರ ಬಂದ್ರು. ಡ್ರಮ್ ಮೇಲೆ ಆಪ್ತ ಮಿತ್ರ ತರ ಬರ್ತಾ ಇದ್ರು. ಆ ಡ್ರಮ್ ನ ನಿಮ್ ಮೇಲೆ ಅರಸಿದ್ರು, ನೀವ್ ಅಪ್ಪಚ್ಚಿ ಆಗೋದ್ರಿ. ತಂಗಾಳಿ ತರ ಬಂದ್ರು, ಬಿರುಗಾಳಿ ತರ ಹೋದ್ರು. ನಾವೇನ್ ಮಾಡಕ್ಕಾಗುತ್ತೆ ಬಾಸ್? ಬಾಯಿ ಮುಚ್ಚರು ವೇಸ್ಟ್ ಬಾಡಿಗಳ. ತಿನ್ನೋದು ನನ್ನ ಹತ್ರ, ಹೊಗಳೋದು ಮೋಟು ಪತ್ಲಗ. ನನ್ನಿಂದ ನೀವಿನ್ನು ಏನು ಕಲೀಲಿಲ್ವಾ? ಈಗ ತಾನೇ ನಾವು ಹೊಸದೇನೋ ಕಲ್ತೋ ಬಾಸ್. ಏನ್ ಕಲ್ತ್ರ? ನಾಯಿಯಿಂದ ದೂರ ಇರು. ನನಗೆ ಗೆಲಿ ಮಾಡ್ತೀರಾ? ನೋಡಿ, ಇನ್ಮೇಲಿಂದ ನನ್ನ ಹತ್ರನೇ ಇರ್ಬೇಕು. ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಟ್ಯಾಕ್ ಮಾಡ್ಬೇಕು. ಜಾಗೃತರಾಗಿರಿ. ಜಾಗೃತರಾಗಿರಿ.
ರೇಸಮೆ ಯಾರಿದ್ದೀರಿ? ಬೇಗ ಬನ್ನಿ, ಇಲ್ಲಿ ಭೂತ ದೆವ್ವ ಪಿಶಾಚಿವೆ, ಬೇಗ ಬನ್ನಿ. ಎಲ್ಲಪ್ಪ ಭೂತ? ಅಲ್ಲಿದೆ, ಅಲ್ಲಿ ನೋಡಿ, ಆ ಜಾಗ ಅಲ್ಲಿದೆ. ಭೂತ ಅಲ್ಲ ಕಣ್ರ ಪೆದ್ ಮುಂಡೆವಾ, ಅದು ನಮ್ ನೆರಳು. ಓಡಿರ ಅವ್ರನ್ನ ನಮ್ ನಿಜನೆಲ್ಲ ಹಾಳು ಮಾಡ್ಬಿಟ್ಟು ಹಾಕ್ರೆ ಹಾಕ್ರೆ ಇಲ್ಲಿ ಕಡೆ ಹಾಕ್ಬಿಡಿ, ಚೆನ್ನಾಗಿ ಹೊಡ್ಬಿಡಿ ಅವ್ಗೆ. ಎಷ್ಟು ನಿಶಬ್ದವಾಗಿದೆ. ನನಗನ್ನಿಸ್ತಾ ಇದೆ ಏನೋ ಎಡವಟ್ಟಾಗ್ಬೋದು ಅಂತ. ಕಾಪಾಡಿ ಓ ಎಸ್, ನಾನೇ ಚಿಂಗಂ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅರೆ ನಿನ್ ಕೈಯಿಂದ ತಪ್ಪಿಸ್ಕೊಳ್ಳೋದು ಬೇಕಿದ್ರು ಪಾಸಿಬಲ್, ಆದ್ರೆ ಮೋಟು ಪತ್ಲು ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್ ಕಣಯ್ಯ. ನಾವು ಸರೆಂಡರ್ ಆಗ್ಬಿಡ್ತೀವಿ ಕಣ್ರಿ ಸ್ವಾಮಿ. ನಮ್ಮನ್ನ ಜೈಲೊಳಗೆ ಹಾಕ್ಬಿಡಿ, ಆ ಮೋಟು ಪತ್ಲು ಇಂದ ಕಾಪಾಡಿ ಸ್ವಾಮಿ. ನಮ್ ತಾಯಡಗ್ಲು ಪತ್ಲು, ನಾನು ಇನ್ಯಾವತ್ತು ಗುರುಕನ್ ಕೆಲಸ ಮಾಡೋದೇ ಇಲ್ಲ ಕಣೋ. ಸಮೋಸ ಸಿಗ್ತಾ ಇದ್ರು ಸರಿ. ಜೀವ ಹೋಗ್ಬಿಟ್ಟಿತ್ತಲ್ಲೋ, ಸದ್ಯ ಬಚಾವಾದ. ನೀವಿಬ್ರು ರಾತ್ರಿ ಬಹಳ ಒಳ್ಳೆ ಕೆಲಸ ಮಾಡಿದೀರಾ. ನಿಜವಾಗ್ಲೂನಾ ಸರ್? ನೀವಿಬ್ರು ಮಾಡಿದ ಒಳ್ಳೆ ಕೆಲಸದಿಂದ ಜಾನ್ ದ ಡಾನ್ ನಮ್ ಕೈ ಸಿಕ್ಕಾಕೊಂಬಿಟ್ಟ. ಕಂಗ್ರಾಚುಲೇಷನ್, ವಾರ ಪೂರ್ತಿ ಸಮೋಸ ಫ್ರೀ. ಥ್ಯಾಂಕ್ ಯು, ಧನ್ಯವಾದ, ಶುಕ್ರಿಯಾ. ನಮ್ಗನ್ನಿಸ್ತಾ ಇದೆ ಈ ಪುರ್ಪುರಿ ನಗರನ ಕಾಪಾಡೋದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತ. ಇವತ್ತಿಂದ ನೀವು ಇಲ್ಲಿ ಪರ್ಮನೆಂಟ್ ಸೆಕ್ಯೂರಿಟಿ ಗಾರ್ಡ್ಗಳು. ಬೇಡ ಸ್ವಾಮಿ, ಓಡೋ. ಅರ್ಥ ಮಾಡ್ಸೋದು ಎಂಪಾಸಿಬಲ್. ಎಸ್, ಎಂಪಾಸಿಬಲ್. ಈಗ ನನ್ ಸರ್ದಿ ಕಣ. ಮೊದ್ಲು ಹೋಗಿ ಸಮೋಸ ತಗೋಬ, ಆಮೇಲೆ ನಾನು ಹಿಂಗ್ ತೂಗ್ತೀನಿ. ಸರಿಯಪ್ಪ, ನಾನು ಈಗ್ಲೇ ಹೋಗ್ತಾ ಇರ್ತೀನಿ. ಅಯ್ಯಯ್ಯೋ, ನಾನು ನಡ್ಕೊಂಡೆ ಹೋಗ್ತಿದ್ದೆ, ಯಾಕೋ ಹಾರಂಗ್ ಮಾಡ್ದೆ ಗುಬೆ. ಬೇಗ ಹೋಗ್ಲಿ ಅಂತ ಕಣ. ಏನ್ ಹೇಳಿದ್ರೆ ನೀವು ಬರೋಕ್ಕಾಗೋದಿಲ್ವೇ? ನನಗೂ ಬರೋಕ್ಕಾಗಲ್ಲ, ಯಾಕಂದ್ರೆ ನಾನು ಬೇಗ ಫ್ಲೈಟ್ ನಿಂದ ಮುಂಬೈಗೆ ಹೋಗ್ಬೇಕಾಗಿದೆ. ಫ್ಲೈಟು. ಅಯ್ಯಪ್ಪ, ಅರೆ ಯಾರಿ ಅದು? ಧೈರ್ಯ ಇದ್ರೆ ಮುಂದೆ ಬನ್ರಿ, ಹಿಂದ್ಗಡೆಯಿಂದ ಯಾಕ್ರಿ ಹೊಡಿತೀರಾ? ಅಯ್ಯ, ನಾಚಿಕೆ ಆಗಲ್ವಾ? ಇಷ್ಟು ದೊಡ್ಡ ಮನುಷ್ಯರ ತರ ಕಾಣ್ತೀರಾ, ಉಯ್ಯಲಾಡ್ತಿರಲ್ಲ. ನಿಮ್ಗೇನು ಬೇರೆ ಕೆಲಸ ಇಲ್ವೇನ್ರಿ? ಹೌದಣ್ಣ, ಅದೇನೇ ದೊಡ್ಡ ಪ್ರಾಬ್ಲಮ್. ನಾವು ಕೆಲಸ ಹುಡುಕ್ತಾ ಇದೀವಿ, ಆದ್ರೆ ಯಾವ ಕೆಲ್ಸನೂ ಸಿಗ್ತಾ ಇಲ್ಲ ಅಣ್ಣ. ನನ್ನ ಹೆಸರು ಮೋಟು, ಮತ್ತೆ ಇವನ ಹೆಸರು ಪತ್ಲು ಅಂತ. ಮೋಟು ಪತ್ಲುನಾ? ಅರೆ ನಾನು ನಿಮ್ಮಿಬ್ಬರ ಬಗ್ಗೆ ಬಹಳ ಬಹಳ ಕೇಳಿದೀನಪ್ಪ. ನೀವಿಬ್ರು ದೊಡ್ಡ ದೊಡ್ಡ ಅಪರಾಧಿಗಳನ್ನ ಹಿಡ್ಕೊಟ್ಟಿದ್ದೀರಾ ಅಂತ. ನನ್ನ ಹೆಸರು ಕಿಶೋರ್ ಅಂತ. ನಿಮ್ಮಿಬ್ಬರನ್ನ ಭೇಟಿ ಮಾಡಿ ಬಹಳ ಸಂತೋಷ ಆಯ್ತಪ್ಪ ನನಗೆ. ಅದು ನಮ್ಮ ಕರ್ತವ್ಯ. ಇಂಥ ಚಿಕ್ಕ ನಗರದಲ್ಲಿ ನಾವಿಂತ ದೊಡ್ಡ ದೊಡ್ಡ ಕೆಲಸ ಮಾಡ್ತಾನೆ ಇರ್ತೀವಿ ಸರ್. ನನಗೆ ನಿಮ್ಮಂತ ನಿಯತ್ತಿನ ಜನಗಳೇ ಬೇಕಾಗಿರೋದು. ನೋಡಿ, ನನಗೋಸ್ಕರ ಒಂದು ಕೆಲಸ ಮಾಡ್ಕೊಡ್ತೀರನಪ್ಪ. ಏನ್ ಕೆಲ್ಸ? ನೀವು ಈ ಬ್ರೀಫ್ ಕೇಸ್ ನ ತಗೊಂಡು ಹಡಬಡಿಯಾ ನಗರಕ್ಕೆ ಹೋಗ್ಬಿಟ್ಟು ಮಿಸ್ಟರ್ ಗಡಬಡ್ ಸುಂಗ್ಲೆ ಅವರಿಗೆ ಕೊಡಬೇಕು. ನಾನು ನಿಮಗೆ 10,000 ರೂಪಾಯಿಗಳನ್ನ ಕೊಡ್ತೀನಿ. 10,000? ಓಕೆ. ಇದ್ರೊಳಗೆ ಏನಿದೆ? ಇದರಲ್ಲಿ ಇಂಪಾರ್ಟೆಂಟ್ ಪೇಪರ್ಗಳಿದೆ ಕಣಪ್ಪ. 10,000 ರೂಪಾಯಿ ಕೊಟ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ. ಆಹಾ, ನಾವ್ ಮಾಡ್ತೀವಿ. ತಗೊಳ್ಳಿ, 5,000 ರೂಪಾಯಿ ಅಡ್ವಾನ್ಸ್. ಇನ್ನು ಮಿಕ್ಕಿದ 5,000 ರೂಪಾಯಿನ ಅವರೇ ನಿಮಗೆ ಕೊಡ್ತಾರೆ. ನಾನು ಇನ್ಯಾರ ಕೈಗೂ ಕೊಡೋದಿಲ್ಲ. ಆದ್ರೆ ನಿಮ್ಮಿಬ್ಬರ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಈ ಬ್ಯಾಗ್ ನಲ್ಲಿ ಕೋಟಿ ಬೆಲೆ ಬಾಳುವಂತ ಅಗ್ರಿಮೆಂಟ್ ಇದೆ. ಯಾರಾದ್ರೂ ಕಿತ್ಕೊಂಡು ಹೋಗಬಾರ್ದು ಅಲ್ವಾ? ಅದಕ್ಕೆ ಇದ್ರ ಇನ್ನೊಂದು ಕೀ ಆ ಮನುಷ್ಯನ ಬಳಿ ಇದೆ ಅಷ್ಟೇನೆ. ಸಮೋಸ ಇನ್ನು ಮಾಡ್ತಾ ಇದ್ದ ಕಣೋ, 10 ನಿಮಿಷ ಆಗುತ್ತಂತೆ. ನಡಿ, ಮೊದ್ಲು ಸಮೋಸ ತಿನ್ಬಿಟ್ಟು ಆಮೇಲೆ ಬ್ರೀಫ್ ಕೇಸ್ ಅವ್ರಿಗೆ ಕೊಟ್ಬಿಡೋಣ. ಬಾಕಿ ಎಷ್ಟಿದೆ ಬಾ, ಎಲ್ಲ ಬಾಕಿ ತೀರಿಸ್ಬಿಡ್ತೀನಿ. ಬೇಗ ಬೇಗ ಸಮೋಸ ಜಿಲೇಬಿ ತಗೊಂಡ್ ಬರ ಬೇಗ. ಏನೋ ತುಂಬಾ ಎಗರಾಡಕತ್ತಾನ, ಲಾಟ್ರಿ ಗಿಟ್ರಿ ಹೊಡೆದಿರ್ಬೇಕು ಅನಿಸ್ತದ. ಅದನ್ನ ಕಟ್ಕೊಂಡು ಹೀಗೇನಾಗಬೇಕು. ಬೇಗ ಟೇಬಲ್ ಕ್ಲೀನ್ ಮಾಡು, ಬಹಳ ಗಲಿ ತುಂಬಿಕೊಂಡಿದೆ. ಕುಂದ್ರಿ. ನನ್ನ ರೇಷನ್ ಬಾಕಿ 1,000. ಬಟ್ಟೆ ದುಡ್ಡು 1,000.
ಮನೆ ಬಾಡಿಗೆ 3000. ನಿನ್ನ ಬಾಕಿ 2000 ರೂಪಾಯಿ ಆಗದ. ಅದನ್ನ ಚುಕ್ರ ಮಾಡು. ಅಡೋ ನೀ ಬಾಕಿ ಲೆಕ್ಕ ನೋಡ್ತಾ ತಡ ಮಾಡ್ಬಿಟ್ರಿ. ಸಾಲ್ಗಾರ ಬಂದು ಎಲ್ಲ ತಗೊಂಡೋಗ್ಬಿಟ್ರು. ಡೋಂಟ್ ವರಿ ಅಣ್ಣ, ಈ ಬ್ರೀಫ್ಗೆ ತಗೊಂಡೋಗ್ ಕೊಟ್ರೆ ನಿಮ್ಗೆ 500 ರೂಪಾಯಿ ಕೊಡ್ತಾರಂತೆ. 10,000 ರೂಪಾಯಿನ ಈ ಪುಡ್ಗೋಸಿ ಕೆಲ್ಸಕ್ಕೆ ತ್ರಾಸ್ ಮಾಡ್ಕೋಬೇಡಿಪ್ಪ. ಇಲ್ಲಿ ನೋಡು ಇಲ್ಲಿ ವಿಶೇಷ ಸುದ್ದಿ ಹಾಕಿದ್ದಾರೆ. ಸಾಮಾನ್ಯ ಜನರಲ್ಲಿ ವಿನಂತಿ ಏನಪ್ಪ ಅಂದ್ರೆ ರಸ್ತೆಯಲ್ಲಿ ಬಿದ್ದ ಯಾವುದೇ ವಸ್ತುನು ಯಾರು ಮುಟ್ಟಬೇಡಿ ಮತ್ತು ಅಪರಿಚಿತರಿಂದ ಯಾವುದೇ ವಸ್ತುವನ್ನು ತೆಗೆದುಕೊಳ್ಳಬೇಡಿ. ಹಾಗೇನಾದ್ರು ಮಾಡಿದಲ್ಲಿ ಅಪಾಯಕ್ಕೆ ಸಿಲುಕಿಕೊಳ್ಳುವಿರಿ. ಅದೇ ಇದರಿಂದ ಟಿಕ್ ಟಿಕ್ ಅಂತ ಸೌಂಡ್ ಬರ್ಲಿಕ್ಕೆ ಹತ್ತದ. ಬರ್ಲಿ ಬಿಡ, ನಮ್ಗೇನ್ ಭಯ ಅಲ್ಲ. ಟಿಕ್ ಟಿಕ್ ಅಂತಿದೆ ಅಂದ್ರೆ ಇದ್ರಲ್ಲಿ ಟೈಮ್ ಬಾಂಬ್ ಇದೆ. ನೀವಿಬ್ರು ಇಲ್ಲಿಂದ ಹೊರಟೋಗಿ ಮೊದಲ. ಇದನ್ನ ಎಲ್ಲಾದ್ರೂ ಬೇರೆ ಕಡೆ ತಗೊಂಡು ಹೋಗಿಟ್ರಲ್ಲ. ಅಂಗಡಿ ಹೇಳೋ, ಏನಾದ್ರು ಮಾಡೇಳೋ. ಮಾಡ್ತೀನಿ. ಎಲ್ರು ದೂರ ಇರಪ್ಪ. ಮೋಟು ಕೈನಾಗಿರೋ ಸೂಟ್ ಕೇಸ್ನಾಗ ಯಾರೋ ಬಾಂಬ್ ಬಿಟ್ಟಾರ. ಟೈಮ್ ಬಾಂಬ್. ಕಾಪಾಡಪ್ಪ, ಅಯ್ಯೋ ಮೋಟು ಏನಾದ್ರು ಯೋಚನೆ ಮಾಡೋ. ಹೊಟ್ಟೆ ಗಿಟ್ಟಿಲ್ಲ, ಏನಂತ ಯೋಚನೆ ಮಾಡ್ಲ ಯಾರು. ಅಯ್ಯಪ್ಪ ಕಾಪಾಡ. ಡಾಕ್ಟ್ರಣ್ಣ, ನೀನ ದೊಡ್ಡಣ್ಣ, ನಂಗೆ ಸಹಾಯ ಮಾಡೋಣ. ಈ ಬೇಡಿ ಬಿಡ್ಸೋಣ ಮೊದ್ಲು. ಬೇಡಿ ಹಾಕಿದ್ದಾರೆ ಅಂದ್ರೆ ನೀವಿಬ್ರು ಪೊಲೀಸರಿಂದ ತಪ್ಪಿಸ್ಕೊಂಡ್ ಬಂದಿದ್ದೀರಿ ಎಂತ ಅರ್ಥ? ನಾನ್ ಚಿಂಗಮ್ಗೆ ಫೋನ್ ಮಾಡ್ತೀನಿ. ಅಯ್ಯೋ ನಾವೇನ್ ತಪ್ಪು ಮಾಡಿಲ್ಲ ಡಾಕ್ಟ್ರೆ. ಈ ಬ್ರೀಫ್ ಕೇಸು ಮನೇಲಿ ಸಿಕ್ತು, ಯಾವ್ದೋ ಮೂಲೆಯಲ್ಲಿ ಇತ್ತು. ಪಾಪ ಮೋಟ್ರು ಇದನ್ನ ನೋಡ್ತಾ ಇದ್ದ, ಕೈಗೆ ಹಾಕೊಂಡು ನೋಡ್ದ, ಟಕ್ ಅಂತ ಲಾಕಾಗೋಯ್ತು. ಸರಿ ಬನ್ನಿ ನೋಡೋಣ ಹೇಗೆ ಇದನ್ನ ತೆಗೆಯೋದು ಅಂತ. ಏನ್ ಮಾಡೋದು? ಹಲೋ, ಚಿಂಗಮ್ ಮಾತಾಡ್ತಾ ಇರೋದು. ಮೋಟು ಪತ್ಲು ಅಲ್ಲಿದಾರ? ಇದಾರೆ. ಯಾಕೆ? ನನಗೆ ಬಂದ ಮಾಹಿತಿ ಪ್ರಕಾರ ಅವ್ರ ಸೂಟ್ ಕೇಸ್ ನಲ್ಲಿ ಟೈಮ್ ಬಾಂಬ್ ಇದೆ. ಅವ್ರಿಬ್ಬರನ್ನ ತಡೀರಿ, ಕಾನೂನು ನಿಲ್ಲಾಣೆ. ನಾನೀಗ್ಲೇ ಬಂದೆ. ಟೈಮ್ ಬಾಂಬ್? ಅಣ್ಣ ಡಾಕ್ಟರ್ ಅಣ್ಣ, ಮೊದ್ಲು ನಂಗೆ ಕಾಪಾಡೋಣ. ಈ ಬ್ರೀಫ್ ಕೇಸ್ ನಲ್ಲಿ ಬಾಂಬ್ ಬಿಟ್ಟಿದ್ದಾರೆ. ಬೇಗಣ, ಯಾವ ಬೇಕಾದ್ರೂ ಬ್ಲಾಸ್ಟ್ ಆಗ್ಬಿಡುತ್ತೆ. ಅಯ್ಯೋ ಹೋಗಲೋ ಹೋಗೋ, ಯಾವ್ದೋ ನೀರಿನ ಬಾವಿಗೆ ಬೀಳೋಗೋ. ಕೈ ಮುಗಿತೀನಿ, ನಮಗ್ ಸಹಾಯ ಮಾಡಿ. ಅಣ್ಣ, ನೀವು ನಂಗೆ ಸಹಾಯ ಮಾಡ್ತಾ ಇದ್ರೆ ಖಂಡಿತ ನಾವು ನಿಮ್ನ ಸುಮ್ನೆ ಬಿಡೋದಿಲ್ಲ. ಆಯ್ತು ಆಯ್ತು, ನೀವಿಬ್ರು ಕುಚ್ಚಿಕ್ಕುಗಳಲ್ವಾ, ನಿಮಗ್ ಸಹಾಯ ಮಾಡ್ಲೇಬೇಕು. ಈ ಕಡೆ ಬಾ. ಏನ್ ಮಾಡ್ತಿದ್ರಣ್ಣ? ನಿನಗೆ ಕಾಸಿಲ್ದೆ ಕಾಶಿ ಕಳಿಸ್ತಾ ಇದ್ದೀನಿ. ಬಾಯ್ ಬಾಯ್. ಮತ್ತೆ ಕಾಪಾಡಪ್ಪ. ತಕೊಂಡ ಬಿಡೋ. ಬರ್ತಾ ಇದ್ದೀನಿ ಜೀವದ ಗೆಳೆಯ. ಅಯ್ಯೋ ನಾನ್ ಬಿಟ್ಬಿಡೋ, ನಿನ್ ಕೈ ಮುಗಿ ತಿನ್ಕೊಳೋ. ನನಗಿನ್ನು ಮದ್ವೆ ಆಗಿಲ್ಲ ಕೊಡೋ, ಚಿಕ್ಕ ವಯಸ್ಸೋನಂತು. ವೀಲ್ ಚೇರ್ ನಿಲ್ಸು ಮಕ್ಳು. ಅದು ನಿಲ್ಸಕ್ ಆಗಲ್ಲ, ರಿಮೋಟ್ ಅಲ್ಲೇ ಕೆಳಗ್ ಬಿದ್ದೋಯ್ತು. ಬೆಲ್ಟ್ ಬಿಚ್ಚೋ ಮೊದ್ಲು. ರಿಮೋಟ್ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಹೌದು, ಏನ್ ಮಾಡೋದಪ್ಪ, ನಾವ್ ಮೇಲೋಗೋದ್ ಗ್ಯಾರಂಟಿನ? ಅಯ್ಯೋ ಮೋಟು, ನನಗೆ ಏನೇನೋ ಆಸೆ ಇದೆ ಕಣೋ, ಇನ್ನು ಫಸ್ಟ್ ನೈಟು ಆಗಿಲ್ಲ, ನನ್ನ ಬಿಟ್ಬಿಡೋ. ಅದ್ಯಾವ ಗಾಡಿ, ಅದ್ಯಾವ ಮಾಡೆಲ್ ಗಾಡಿ? ನಾನು ಅದನ್ನ ಖಂಡಿತ ಬಿಡೋದಿಲ್ಲ. ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ಖಂಡಿತ ಇಂಪಾಸಿಬಲ್. ಬಿಟ್ಬಿಡ್ರೋ. ಅಯ್ಯೋ ಪತ್ಲು ಯಾರ್ಬಿಟ್ಟು ನಿನ್ ಪ್ರಾಣ ಉಳಿಸ್ಕೊಳ್ಳೋ. ಇಲ್ಲ ಇಲ್ಲ, ನಾನು ಇನ್ನೊಬ್ಬರನ್ನೇ ಬಿಟ್ಟು ಹೋಗಲ್ಲ. ಜೊತೆಲೆ ಬದುಕಿದೀವಿ, ಜೊತೆಲೆ ಸಾಯೋಣ ಕಣ. ಬೇಡ ಪತ್ಲು, ನಾನು ಆಗಿದ್ರು ಹೋಗ್ತಾ ಇದ್ದೀನಿ. ನೀನ್ ಚೆನ್ನಾಗಿರು ಪತ್ಲು. ಸ್ನೇಹ ಸುಲಭವಾಗಿ ಸಾಯೋದಲ್ಲ. ಬದುಕಿದ್ರೆ ನಿನ್ ಜೊತೆಲೆ ಬದುಕ್ತೀನಿ, ಸತ್ರ ನಿನ್ ಜೊತೆಲೆ ಸಾಯ್ತೀನಿ. ಗೊತ್ತಾಯ್ತಾ? ಅಯ್ಯ ಪತ್ಲು, ಡಾಕ್ಟರ್ ಹೇಗಾದ್ರೂ ಮಾಡಿ ಅಂದ್ರೆ ಹಿಡಿರಿ. ಪಕ್ಕದಲ್ಲಿ ಹೋಗ್ತಾ ಇರ್ತೀನಿ. ಅದಕ್ಕೆ ಅಯ್ಯಯ್ಯೋ
ಡಾಕ್ಟರ್ ಮಾಡ್ಬಿಟ್ರಿ ನೀವು. ಪಾಪ ಅವರಿಬ್ರಿಗೆ ಒಂದೊಂದು ಗತಿ ಆದ್ರು. ರಿಮೋಟ್ ಕೆಳಗಡೆ ಬಿದ್ಮೇಲೆ ಏನೇನೋ ಆಗ್ಬಿಟ್ಟಿದೆ ಸರ್. ಅವ್ರ ನಿಲ್ಸಿ, ಇಲ್ಲಂದ್ರೆ ಪ್ರಾಬ್ಲಮ್ ಆಗೋದು ನಿಮಗೆ. ಅಯ್ಯೋ ಅಯ್ಯೋ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಓಡ್ಬೇಡಿ. ಹಿಡ್ಕೊಳ್ಳಿ ಅವ್ರನ್ನ, ಪಕ್ಕದಲ್ಲಿ ಬರ್ತಾರೆ. ಹಿಡ್ಕೊಳ್ಳಿ ಡಾಕ್ಟ್ರೇ, ಹಿಡ್ಕೊಳ್ಳಿ. ಡಾಕ್ಟರ್ ಬರ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಡಾಕ್ಟರ್. ಡಾಕ್ಟರ್ ಅವ್ರನ್ನ ಹಿಡ್ಕೊಳ್ಳಿ. ಅಯ್ಯೋ ಟೈಮ್ ಬಾಂಬ್ ಅಲ್ಲ ಕಣೋ, ಗಡಿಯಾರ ಟಿಕ್ ಟಿಕ್ ಅಂತ ಇತ್ತು. ನಾವು ಬೇರೆ ಗೂಬೆಗಳ ತರ ಯಾಮಾರ್ಬಿಟ್ವಲ್ಲ. ಈ ರಿಮೋಟ್ ಕೆಲಸ ಸರಿ ಮಾಡಲ್ಲ ಅನ್ಸುತ್ತೆ. ಆ ಚೇರ್ ಸ್ಟಾಪೇ ಆಗ್ಲಿಲ್ಲ, ಯಾಕೆ? ಮೋಟೋ ನೀನೆ ತೋರ್ಸು ಈ ರಿಮೋಟ್ ಹೆಂಗ್ ಕೆಲಸ ಮಾಡುತ್ತೆ ಅಂತ. ಈಗ ನಾನ್ ನಿಮಗ್ ತೋರಿಸ್ತೀನಿ. ಚಿಕ್ಕಪ್ಪ ಸರ್ ಇಲ್ಲಿ ನೋಡಿ. ಅಯ್ಯೋ ಮೋಟು, ಏನಾಗ್ತಿದೆ ಇಲ್ಲಿ? ದಯವಿಟ್ಟು ರಿಮೋಟ್ ನನ್ನ ಕೈಲಿ ಕೊಟ್ಬಿಡು. ನಾವು ಈಗಲೇ ಇದನ್ನ ಓಪನ್ ಮಾಡ್ತೀವಿ. ಅಯ್ಯೋ ಮೋಟು, ಅಯ್ಯೋ 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 ಮೋಟು, ನನ್ನ ತಂದೆ ನಮ್ಮಪ್ಪ ಏನ್ ಮಾಡ್ತಿದ್ಯೋ? ರಿಮೋಟ್ ನನ್ನ ಕೈಲಿ ಕೊಟ್ಬಿಡು. ಕಾಪಾಡೆ ಚಿಂಗಂ ಸಾರ್, ನನ್ನ ಕಾಪಾಡೆ. ಹ್ಯಾಪಿ ಜರ್ನಿ.